ಮಾಘಮಾಸ ಮಹಾತ್ಮೆ ಮಾಘ ಪುರಾಣ ಅಧ್ಯಾಯ 11. ವಸಿಷ್ಠ ಮಹರ್ಷಿಗಳು ದಿಲೀಪ ಮಹಾರಾಜನಿಗೆ ಮಾಘಮಾಸ ಮಹಾತ್ಮೆಯನ್ನು ನಿರೂಪಿಸುತ್ತಾ ಕುತ್ಸರನ ಪ್ರಸಂಗವನ್ನು ವಿವರಿಸಿ ಹೀಗೆ ಹೇಳಿದರು. ಕುತ್ಸರನು ತನ್ನ 3 ಪತ್ನಿಯರೊಡನೆ ಸಂತೋಷದಿಂದ ಕಾಲ ಕಳೆಯುತ್ತಿರಲು ಸುಶೀಲೆಯು ಗರ್ಭ ಧರಿಸಿದಳು. 9 ಮಾಸಗಳು ತುಂಬುತ್ತಲೇ ಆಕೆಯು ಶುಭ ಲಗ್ನವೊಂದರಲ್ಲಿ ಸುಂದರವಾದ ಕುಮಾರನನ್ನು ಹೆಡೆದಳು. ತನ್ನಂತೆಯೇ ತನ್ನ ಪುತ್ರನೂ ಕೂಡ ಒಳ್ಳೆ ವಿದ್ಯಾಸಂಪನ್ನನಾಗಬೇಕೆಂದು ಬಯಸಿ ಮೃಗಶೃಂಗನು ಮಗುವಿಗೆ ಮೃಕಂಡು ಎಂದು ನಾಮಕರಣ ಮಾಡಿದನು. ಆ ಮಗನು ದಿನೇ ದಿನೇ ಪೂರ್ಣಚಂದ್ರನಂತೆ ತೇಜಸ್ವಿಯಾಗಿ ಬೆಳೆದು ದೊಡ್ಡವನಾದನು. ಸಕಾಲದಲ್ಲಿ ಆ ಮಗುವಿಗೆ ಉಪನಯನಾದಿ ಸಂಸ್ಕಾರಗಳನ್ನು ತಂದೆಯು ಶಾಸ್ತ್ರವಿಧಿಯಂತೆ ನೆರವೇರಿಸಿ ವಿನಯ ಸಂಪನ್ನನಾಗಿ ಮಾಡಿದನು. ಮಗನನ್ನು ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಕಳುಹಿಸಿದನು. 12 ವರ್ಷ ಕಾಲ ಗುರುಕುಲವಾಸ ಮಾಡಿ ಸಕಲ ವಿದ್ಯಾ ಪಾರಂಗತನನ್ನಾಗಿ ಮಾಡಿ ಗುರುವಿನ ಮೆಚ್ಚುಗೆ ಆಶೀರ್ವಾದಕ್ಕೆ ಪಾತ್ರನಾದನು. ಮೃಕಂಡುವು ಧನುರ್ವಿದ್ಯೆಯನ್ನು ಕಲಿತನು. ಪುತ್ರನ ಗುರುಕುಲವಾಸದ ಅವಧಿ ಮುಗಿದ ನಂತರ ಮಾತಾಪಿತರು ಆತನಿಗೆ ಮರುದ್ವತಿ ಎಂಬ ಕನ್ಯೆಯೊಡನೆ ವಿವಾಹ ಮಾಡಿಸಿ ಗೃಹಸ್ಥನನ್ನಾಗಿ ಮಾಡಿದರು. ಮೃಗಶೃಂಗನ ಇತರ ಪತ್ನಿಯರು ಪುತ್ರ ಪ್ರಾಪ್ತಿಗಾಗಿ ಅವರೂ ವಿದ್ಯಾಸಂಪನ್ನರಾಗಿ ತಂದೆಯ ಅನುಗ್ರಹಕ್ಕೆ ಪಾತ್ರರಾದರು. ಅವರಿಗೂ ಸಕಾಲದಲ್ಲಿ ವಿವಾಹವನ್ನು ತಂದೆಯು ಮಾಡಿದನು. ಮೃಗಶೃಂಗನ ಇಡೀ ಕುಟುಂಬವೇ ದೈವಭಕ್ತಿ, ಧಾರ್ಮಿಕ ಶ್ರದ್ಧೆ, ಸಂಸ್ಕಾರ, ಮರ್ಯಾದೆಗಳೊಂದಿಗೆ ಶಾಸ್ತ್ರವಿಹಿತವಾದ ಧರ್ಮವನ್ನು ಆಚರಿಸುತ್ತಾ ಇತರರಿಗೆ ಆದರ್ಶಪ್ರಾಯರೆನಿಸಿದರು. ಆ ಕುಟುಂಬದ ಎಲ್ಲರೂ ಮಾಘಸ್ನಾನ, ಜಪ, ತಪಾದಿಗಳನ್ನು ಎಂದಿಗೂ ಮರೆಯಲಿಲ್ಲ. ಈ ಪುಣ್ಯಫಲ ಪ್ರಭಾವದಿಂದ ಅವರಿಗೆ ಯಾವ ತೊಂದರೆಯೂ ಇಲ್ಲದೆ ಜೀವನ ಸುಖಮಯವಾಗಿತ್ತು. ಮೃಕಂಡುವಿಗೆ ಪುತ್ರಪ್ರಾಪ್ತಿಯೂ ಆಯಿತು. ಹೀಗೆ ತನ್ನ ಸಂಸಾರವು ಶಾಖೋಪಶಾಖೆಯಾಗಿ ಬೆಳೆದ ಮೇಲೆ ಮೃಗಶೃಂಗನು ಹರಿಭಕ್ತಿ ಪರಾಯಣನಾಗಿ ವನಕ್ಕೆ ತಪಸ್ಸಿಗೆ ಹೊರಟು ಹೋದನು. ಹೀಗೆ ತಂದೆಯು ತಪಸ್ಸಿಗೆ ಹೊರಟ ಬಳಿಕ ಮೃಕಂಡುವೆ ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದನು. ಗೃಹಸ್ಥ ಧರ್ಮ ತನ್ನ ಪಿತನಂತೆ ಅತಿಥಿ ಸತ್ಕಾರದಲ್ಲಿ ಯಾವ ಲೋಪವೂ ಬಾರದಂತೆ ನಡೆಯಿಸಿಕೊಂಡು ಹೋಗುತ್ತಿದ್ದರು. ಆದರೆ ಆತನಿಗಿದ್ದ ಕೊರತೆ ಎಂದರೆ ವಿವಾಹವಾಗಿ ಎಷ್ಟೋ ವರ್ಷಗಳು ಸಂದರೂ ಅವನಿಗೆ ಪುತ್ರ ಪ್ರಾಪ್ತಿಯಾಗಲಿಲ್ಲ. ಮಕ್ಕಳಿಲ್ಲದ ಕೊರಗಿನಿಂದ ಆತನು ದುಃಖಿಸುತ್ತಾ ಪರಮಾತ್ಮನಲ್ಲಿ ಮೊರೆ ಹೊಕ್ಕನು. ಆಗ ಆತನಿಗೆ ಕಾಶಿ ಕ್ಷೇತ್ರಕ್ಕೆ ಹೋಗಿ ಬರುವಂತೆ ಭಗವತ್ ಪ್ರೇರಣೆಯಾಯಿತು. ಕಾಶಿ ಕ್ಷೇತ್ರ ದರ್ಶನ, ಗಂಗಾ ಸ್ನಾನ ಮಾತ್ರದಿಂದಲೇ ಅನೇಕ ಪಾಪಗಳು ಪರಿಹಾರವಾಗುತ್ತವೆ ಎಂದ ಮೇಲೆ ವಿಶ್ವೇಶ್ವರನ ಸೇವೆಯಿಂದ ಯಾವುದು ತಾನೇ ಅಸಾಧ್ಯವಾದೀತು ಎಂದುಕೊಂಡ ಆತನು ಸಪತ್ನೀಕನಾಗಿ ಕಾಶಿ ಕ್ಷೇತ್ರವನ್ನು ತಲುಪಿದನು. ಅಲ್ಲಿ ತನ್ನ ಆಸೆ ಪೂರೈಸುತ್ತದೆ ಎಂದುಕೊಂಡನು. ಮೃಕಂಡು ಋಷಿಯು ಕಾಶಿ ಯಾತ್ರೆಗೆ ಹೊರಟಾಗ ದಾರಿಯಲ್ಲಿ ಅನೇಕ ಕ್ರೂರ ಮೃಗಗಳೆದುರಾದವು. ನದಿ ಪ್ರವಾಹ ಬಂದಿತ್ತು. ಎಲ್ಲ ತೊಂದರೆಗಳನ್ನು ಧೈರ್ಯದಿಂದ ಎದುರಿಸಿ ಆತನು ಕ್ಷೇಮವಾಗಿ ಕಾಶಿಯನ್ನು ತಲುಪಿದನು. ಮೃಕಂಡುವು ಪರಿವಾರ ಸಮೇತವಾಗಿ ಕಾಶಿ ಕ್ಷೇತ್ರವನ್ನು ತಲುಪಿ ಅಲ್ಲಿ ಮಣಿಕರ್ಣಿಕಾ ಘಟ್ಟದಲ್ಲಿ ಸ್ನಾನವನ್ನು ಮಾಡಿ ಸಂಧ್ಯಾದಿಗಳನ್ನು ಮುಗಿಸಿ ವಿಶ್ವನಾಥನ ಮಂದಿರಕ್ಕೆ ಹೋದನು. ಆತನಿಗೆ ಕಾಶಿ ವಿಶ್ವೇಶ್ವರನ ದರ್ಶನವಾದ ಕೂಡಲೇ ಅಮಿತವಾದ ಆನಂದ ಉಂಟಾಯಿತು. ಶಿವದರ್ಶನದಿಂದಲೇ ತನ್ನ ಜನ್ಮ ಸಾರ್ಥಕವಾಯಿತೆಂದು ಪುಲಕಿತನಾದನು. ಅಲ್ಲಿ ತಾನೇ ಒಂದು ಶಿವಲಿಂಗವನ್ನು ನಿರ್ಮಿಸಿದನು. ಇದೇ ಮೃಕಂಡೇಶ್ವರ ಲಿಂಗವೆನಿಸಿದೆ. ಹೀಗೆ 1 ವರ್ಷ ಕಾಶಿ ಕ್ಷೇತ್ರದಲ್ಲಿ ಆತನು ಶಿವ ಸನ್ನಿಧಿಯಲ್ಲೇ ಕಾಲ ಕಳೆದನು. ಆಗ ಒಂದು ದಿನ ಆತನ 3 ತಾಯಂದಿರು ಗಂಗಾ ಸ್ನಾನ ಮಾಡಿ ದೇಹತ್ಯಾಗ ಮಾಡಿದರು. ಆದರೆ ವಿಧಿ ನಿಯಮವನ್ನು ಮೀರಲು ಯಾರಿಗೆ ಸಾಧ್ಯ? ಮೃಕಂಡುವು ತನ್ನ ಮಾತೆಯರಿಗೆ ಉತ್ತರ ಕ್ರಿಯೆಗಳನ್ನು ಸಾಂಗವಾಗಿ ನೆರವೇರಿಸಿದನು. ನಂತರ ಪುತ್ರ ಪ್ರಾಪ್ತಿಗಾಗಿ ಪಾರ್ವತಿ ಪರಮೇಶ್ವರರನ್ನು ಕುರಿತು ಭಕ್ತಿಯಿಂದ ತಪಸ್ಸನ್ನು ಆಚರಿಸಿದನು. ಆತನ ನಿಶ್ಚಲ ಭಕ್ತಿಗೆ ಮೆಚ್ಚಿದ ಶಿವನು ಪಾರ್ವತಿಯೊಡನೆ ಪ್ರತ್ಯಕ್ಷನಾದನು. ಶಿವನು, ಹೇ ಮೃಕಂಡು, ನಿನ್ನ ಕಠಿಣ ತಪಸ್ಸಿಗೆ ಹಾಗೂ ಭಕ್ತಿಗೆ ನಾನು
ಪ್ರಸನ್ನರಾಗಿದ್ದೇವೆ. ನಿನ್ನ ಮನದಾಸೆ ಏನು? ನಿನಗೆ ಬೇಕಾದ ವರಗಳನ್ನು ಕೇಳು ಎಂದು ಹೇಳಿದನು. ಆಗ ಮೃಕಂಡು ಮುನಿಯು ಶಿವನಿಗೆ ತಲೆಬಾಗಿ ಸಾಷ್ಟಾಂಗ ನಮಸ್ಕರಿಸಿ, ಜಗನ್ಮಾತೆ, ಲೋಕರಕ್ಷಕರೇ, ನಿಮ್ಮ ಕೃಪೆಯಿಂದ ನನಗೆ ಸುಂದರಿಯೂ ಸುಗುಣಶೀಲಳೂ ಆದ ಪತ್ನಿಯು ಲಭಿಸಿದ್ದಾಳೆ. ಆದರೆ ಒಂದೇ ಒಂದು ಕೊರತೆ ಎಂದರೆ ನಮಗೆ ಸಂತಾನವಿಲ್ಲ. ಆದ್ದರಿಂದ ನಮಗೆ ಸತ್ಪುತ್ರ ಸಂತಾನವನ್ನು ಕರುಣಿಸಿ ಎಂದು ಭಕ್ತಿಯಿಂದ ಬೇಡಿದನು. ಮೃಕಂಡು ಮುನಿಯ ಕೊರತೆಯನ್ನರಿತ ಮಹಾದೇವನು, ಹೇ ಮಹರ್ಷಿ, ನಿಮ್ಮ ಮನದಾಸೆ ಈಡೇರುತ್ತದೆ. ಆದರೆ ಇದರಲ್ಲಿ ಒಂದು ನಿಯಮವಿದೆ. ಇಡೀ ಜೀವನವನ್ನು ವೈಧವ್ಯದಲ್ಲೇ ಕಳೆಯುವ ಮಗಳು ಬೇಕೋ, ಅಲ್ಪಾಯುಷಿಯಾದ ಪುತ್ರನು ಬೇಕೋ ಎಂದು ಶಿವನು ನಸುನಗುತ್ತಾ ಕೇಳಿದನು. ಮೃಕಂಡು ಮುನಿಗೆ ಆಶ್ಚರ್ಯವಾಯಿತು. ಕ್ಷಣಕಾಲ ಈ ಬಗ್ಗೆ ಯೋಚಿಸುವಂತಾಯಿತು. ಸ್ವಲ್ಪ ತಡೆದು, ಹೇ ದೇವ, ನನ್ನನ್ನು ಪರೀಕ್ಷೆ ಮಾಡುತ್ತಿರುವೆಯಾ? ನಿನ್ನ ಪರೀಕ್ಷೆಗೆ ನಾನು ಏನು ಉತ್ತರಿಸಬೇಕು ತಿಳಿಯುತ್ತಿಲ್ಲ. ಆದರೂ ನನ್ನ ಬಯಕೆಯನ್ನು ತಿಳಿಸುತ್ತೇನೆ. ದೀರ್ಘಕಾಲ ವಿಧವೆಯಾಗಿ ದುಃಖಿಸುವ ಮಗಳಿಗಿಂತ ಅಲ್ಪಾಯುಷಿಯಾದ ಮಗನೇ ನಮಗೆ ಸಾಕು ಎಂದು ನುಡಿದನು. ಪಾರ್ವತಿ ಪರಮೇಶ್ವರರು ಹಾಗೆಯೇ ಆಗಲಿ, ನಿನಗೆ ಉತ್ತಮ ಪುತ್ರನು ಹುಟ್ಟಲಿ ಎಂದು ವರ ನೀಡಿ ಅಂತರ್ಧಾನರಾದರು. ಪರಮೇಶ್ವರ ಅನುಗ್ರಹದಿಂದ ಮೃಕಂಡುವಿನ ಪತ್ನಿಗೆ ಶುಭ ಮುಹೂರ್ತದಲ್ಲೇ ಪುತ್ರೋತ್ಸವವಾಯಿತು. ಎಲ್ಲ ಋಷಿಗಳು ಈ ಅದ್ಭುತ ತೇಜಸ್ವಿ ಬಾಲಕನನ್ನು ನೋಡಲು ಅಲ್ಲಿಗೆ ಬಂದರು. ಮಾರ್ಕಂಡೇಯ ಎಂದು ನಾಮಕರಣ ಮಾಡಿ ಅನುಗ್ರಹಿಸಿದರು. ಹೀಗೆ ದಿಲೀಪ ಮಹಾರಾಜನಿಗೆ ವಸಿಷ್ಠರು ಮಾರ್ಕಂಡೇಯನ ಜನನ ವೃತ್ತಾಂತ ತಿಳಿಸಿದರೆಂಬಲ್ಲಿಗೆ ಮಾಘಮಾಸ ಮಹಾತ್ಮೆಯ 11ನೇ ಅಧ್ಯಾಯ ಸಂಪೂರ್ಣವಾಯಿತು.